ಓ ಶಾಲಕ್ಕ, ಹಾಯ್ ಮಗಂಜಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಕಣ್ರ. ಅಜ್ಜಿ ಅಜ್ಜಿ, ಆಂಟಿ ಬಂದ್ರು, ಆಂಟಿ ಬಂದ್ರು. ಯಾರು? ಶಾಲಿ? ಅಮ್ಮ ಹೇಗಿದ್ಯಾ? ಚೆನ್ನಾಗಿದ್ದೀನಮ್ಮ. ಏನೇ ಇದು ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ಯಾ? ಒಂದ್ ಕಾಗ್ದ ಇಲ್ಲ, ಫೋನ್ ಇಲ್ಲ. ಎಲ್ಲಿ ಮಕ್ಕಳು, ಯಜಮಾನ್ರು? ಆಮೇಲೆ ಬರ್ತಾರೆ ಕಣ್ರ. ಹೋಗೋಣ. ಬ್ಯಾಂಗ್ಳೂರಲ್ಲಿ ಒಂದು ಮೆಡಿಕಲ್ ಕಾನ್ಫರೆನ್ಸ್ ಇತ್ತು, ಅದಕ್ಕೆ ನಾನು ಒಬ್ಳೆ ಬಂದೆ. ರವಿ ಮದ್ವೆಗೆ ಬರ್ಬಾರ್ದಾಗಿತ್ತ? ನೀನ್ ದಿಢೀರಂತ ಮದ್ವೆ ಇಟ್ಕೊಂಡ್ರೆ ನಾನೇ ಹೇಗೆ ಬರೋದು? ರವಿ ಅಣ್ಣ ಹೆಣ್ಣು ಸಿಗ್ತಿದ್ದಕ್ಕೆ ಕಾಯ್ಕೊಂಡು ರವಿಯಲ್ಲಿ ಹೆಂಡತಿ ಜೊತೆ ವಾಕ್ ಹೋಗಿದ್ದಾನಮ್ಮ. ನಾನ್ ಹೋಗಿ ಕರ್ಕೊಂಡ್ ಬರ್ಲಾ? ಆಗೋ ಬಂದೇ ಬಿಟ್ರಲ್ಲ. ಏಯ್ ವಾಟ್ ಅ ಸರ್ಪ್ರೈಸ್. ಯಾವಾಗ ಬಂದ್ಯಾ? ನಾನು ಈಗ ತಾನೇ ಬಂದೆ ಸರ್. ಏನ್ ತಾವು ಕುಣ್ತಾ ಇದೀರಲ್ಲ? ಏನಿಲ್ಲ, ಒಂದ್ ಸಣ್ಣ ಆಕ್ಸಿಡೆಂಟ್. ಸಣ್ಣ ಆಕ್ಸಿಡೆಂಟ್ ಅಮ್ಮ ಚಲೋ, ನನ್ನ ಹೆಂಡತಿ ಚಿತ್ತು ನತಿಗೆ. ಓ ಅರೆ ಕಾಲಿಗೆ ಬಿಡು, ಅಷ್ಟು ವಯಸ್ಸಾಗಿದೆಯಾ ನನಗೆ? ಎಲ್ಲಿಂದ ಹೊಡ್ಕೊಂಡ್ ಬಂದ್ಯೋ ಈ ಚಿನ್ನದ ಗೊಂಬೆನಾ? ಬೆಂಗಳೂರಿಂದ ಕಣ್ರ. ಇವಳನ್ನ ನೋಡ್ತಾ ಇದ್ರೆ ಸಾಕು, ನೀನ್ ಬೇಗ ಹುಷಾರಾಗೋಗ್ತೀಯಾ. ಅಷ್ಟ್ ಚೆನ್ನಾಗಿದೆ ನೀನ್ ಹೆಂಡತಿ. ನಮ್ ಮಾವ ಒಂದ್ ತಿಂಗಳಿಂದ ಅದನ್ನೇ ಮಾಡ್ತಾ ಇದಾರಂಟಿ. ಸುಮ್ನಿರೋ ತರ್ಲೆ. ಕಾಫಿ ಮಾಡ್ಕೊಂಡ್ ಬರ್ತೀನಿ. ಶಾಲಿ ಬಾಮ್ಮ, ಬಟ್ಟೆ ಬದಲಾಯಿಸಿ ಕೈಕಾಲು ತೊಳ್ಕೊ. ಅಮ್ಮ, ನೀನ್ ಸೊಸೆ ತುಂಬಾ ಒಳ್ಳೆ ಹುಡುಗಿ. ನನಗ್ ನೋಡಿದ ತಕ್ಷಣ ಗೊತ್ತಾಯ್ತು ನೀವ್ ಎಲ್ರ ಮನಸ್ನ ಅವಳು ಗೆದ್ದಿದ್ದಾಳೆ ಅಂತ. ಆದ್ರೆ ಏನ್ ಮಾಡೋದು, ಈ ಬಂಗಾರದಂತ ಹುಡುಗಿ ಜೊತೆ ಬಾಳೋ ಯೋಗ್ಯತೆ ನಮ್ ರವಿಗಿಲ್ವಲ್ಲ. ಯಾಕಮ್ಮ? ಏಯ್ ನೋಡು, ನಿಮ್ ಅತ್ತೆ ಕರೀತಿದ್ದಾಳೆ, ಅದೇನಂತ ಕೇಳಿ ಹೋಗು. ಅತ್ತೆನೂ ಕರಿತಿಲ್ಲ, ಮಾವನೂ ಕರಿತಿಲ್ಲ. ನೋಡು, ನಾವು ಸ್ವಲ್ಪ ಮಾತಾಡ್ಬೇಕಾಗಿದೆ, ಹೋಗೋ. ಸೀಕ್ರೆಟಾ? ನಂಗೆಲ್ಲ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಅದೇ ಆ ರುಕ್ಕು ವಿಷಯ. ನೀವು ರುಕ್ಕುನ ಮನೆ ಬಿಡ್ಸ್ ಕಳ್ಸಿದ್ದು, ಮತ್ತೆ ಮಾವನಿಗೆ ಬೈದಿದ್ದು ಎಲ್ಲ ಗೊತ್ತಾಯ್ತು. ಹೋಗೋ, ತಲಹರಟೆ, ಬಾಯ್ ಮುಚ್ಕೊಂಡು ಹೋಗೋ. ಏನಮ್ಮ ಇದೆಲ್ಲ? ಯಾರು ಈ ರುಕ್ಕು? ಬನ್ನಿ ಅದ್ಕೆ. ಏನು ಕವಿತೆ ಬರೀತಾ ಇದೀಯಾ? ಇಲ್ಲ ಅದ್ಕೆ, ಹಾಗೇನಿಲ್ಲ. ಮತ್ತೆ ಹೀಗೆ ಸುಮ್ಮನೆ. ಹೋಗು, ರವಿ ಕಾಯ್ತಾ ಇರ್ತಾನೆ. ಆಗ್ಲೇ 12 ಗಂಟೆ ಆಯ್ತು. ಸರಿ ಅದ್ಕೆ. ಹಲೋ, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಪರವಾಗಿಲ್ವೇ? ಹೆಂಡತಿ ಸಹಾಯ ಇಲ್ದೆ ನೀನೇ ನಡೀತಾ ಇದೀಯಾ? ಐ ಆಮ್ ಓಕೆ. ಸರಿ, ಏನಿನ್ ಕತೆ? ಏನ್ ಕತೆ? ಎಲ್ಲ ನಾನೇ ಬಿಡ್ಸಿರ್ಬೇಕಾ? ನಿನ್ಗೆ ಅರ್ಥ ಆಗಲ್ವಾ? ನನಗೆಲ್ಲ ಅರ್ಥ ಆಗುತ್ತೆ, ಆದ್ರೆ ನನ್ನ ಅರ್ಥ ಮಾಡ್ಕೋದು ಯಾರು ಇಲ್ಲ ಅಷ್ಟೇ. ಯಾಕಿಲ್ಲ? ನೀನ್ ಹೆಂಡತಿ ಇದ್ದಾಳೆ, ಅಮ್ಮ ಇದ್ದಾರೆ. ಇದಾರಮ್ಮ. ಅಮ್ಮ ಮಾತಾಡೋದನ್ನ ನೀನ್ ಕೇಳ್ಬೇಕು. ಹೋಗಿ ಆತ್ಮಹತ್ಯೆ ಮಾಡ್ಕೋಣ ಅನ್ಸುತ್ತೆ. ರವಿ, ನೀನ್ ಬುದ್ಧಿವಂತ, ಎಜುಕೇಟೆಡ್ ಅಂತವನು ಒಂದ್ ಹೆಣ್ಣಿನ ವಿಷಯದಲ್ಲಿ ತಪ್ಪಿಜ್ಜೆ ಹಾಕೋದು ಅಂದ್ರೆ, ಅದ್ರಲ್ಲೂ ಚಿತ್ರ ಅಂತ ಹೆಂಡತಿ ಇಟ್ಕೊಂಡು ಯಾಕೋ ಈ ತರ? ಪ್ಲೀಸ್ ಪ್ಲೀಸ್ ಪ್ಲೀಸ್, ನಾನು ಸ್ವಲ್ಪ ದಾರಿ ತಪ್ಪಿದ್ ನಿಜ, ಆದ್ರೆ ನೀವೆಲ್ಲ ಅನ್ಕೊಂಡಿರೋ ಹಾಗೆ ಏನೂ ನಡೆದಿಲ್ಲ. ಚಿತ್ರಾಗೆ ನನ್ನಿಂದ ಯಾವ ರೀತಿಯಲ್ಲೂ ಮೋಸ ಆಗಿಲ್ಲ. ಗೆಟ್ ಇಟ್? ಚಿತ್ರ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ, ಆದ್ರೆ ಅವಳು ನನ್ನ ಪಾಲಿಗೆ ಕನಸಾಗಿ ಉಳಿದ್ಬಿಟ್ಟಿದ್ದಾಳೆ. ಹೆಂಡತಿ ಆದವಳು ತನ್ನ ಗಂಡನ ಕೊಡ್ಬೇಕಾದನ್ನ ಕೊಡದೇ ಇದ್ರೆ ಆ ಗಂಡು ಏನ್ ಮಾಡ್ಬೇಕು ಹೇಳು? ಅದಿರೋ ಚಿತ್ರ ಮನಸ್ಸಲ್ಲಿ ಗಂಡು ಹೆಣ್ಣಿನ ಸಂಬಂಧದ ಬಗ್ಗೆ ಒಂದು ವಿಚಿತ್ರವಾದ ಭಯ, ದ್ವೇಷ ತುಂಬ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇವತ್ವರೆಗೂ ಅವಳು ನನಗೆ ಮರೀಚಿಕೆ ಉಳಿದ್ಬಿಡ್ತಾಳೆ. ಗೊತ್ತಾ ನಿಮಗೆ? ರಿಲ್ಯಾಕ್ಸ್ ಮ್ಯಾನ್. ನೀನೊಬ್ಬ ಸೈಕಿಯಾಟ್ರಿಸ್ಟ್. ಮೆಡಿಕಲ್ ಆಗಿ ಚಿತ್ರ ಮನಸ್ಸಲ್ಲಿ ಏನ್ ತುಂಬಿಕೊಂಡಿದೆ ಅಂತ ಪತ್ತೆ ಹಚ್ಚಿ ಅದನ್ನ ಗುಣಪಡಿಸಕ್ ಆಗೋದಿಲ್ವಾ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ವಿಷಯ ಏನು ಅಂತ ನನಗೆ ಈಗ ಗೊತ್ತಾಯ್ತು. ಡೋಂಟ್ ವರಿ, ನೀನ್ ಸಿಸ್ಟರ್ ಆಗಿ ಅಷ್ಟು ಮಾಡ್ದಿದ್ರೆ ನಾನು ಸೈಕಾಟ್ರಿ ಓದಿ ಏನ್ ಪ್ರಯೋಜನ?
ಐ ವಿಲ್ ಟ್ರೈ ಮೈ ಬೆಸ್ಟ್.